MLA ಆಗ್ತೀವಿ. MLA ಇದ್ದವರು ಅದು ಮತ್ತಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಇನ್ನೂ ನಿರ್ಮಾಣ ಆಗಿಲ್ಲ. ಅದು CM ಅಧ್ಯಕ್ಷ ವಿಚಾರವಾಗಿ DK ಶಿವಕುಮಾರ್ ಅವರನ್ನ ತೆಗೆದು ಬೇರೆಯವ್ರಿಗೆ ಕೊಡಬೇಕು ಅಥವಾ ಮಂತ್ರಿಗೆ ಎರಡನ್ನೂ ಬಿಡ್ಬೇಕು ಅಂತ ಹೇಳಿ ಚರ್ಚೆ ಆಗಿದೆ ಚರ್ಚೆ ಆಗಿದೆ ಸರ್. ಕೆಳಗೆ ಇಳಿಸ್ತಾರ ಕಂಟಿನ್ಯೂ ಆಗುತ್ತೆ ನೋಡಿ. ಅದೇ ಮತ್ತೆ ಹೇಳದ ಅದು ಇಳಿಸೋದು ಬಿಡುದು ಹೈಕಮಾಂಡ್ ನಮ್ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ ಕಡೆ ಏನದ ಅಧಿಕಾರಿ ಏನಿಲ್ಲ. ಅದ್ ಮಾಡುವಂತದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡ್ಬೇಕು. ನಮ್ ಕಡೆ ಏನೋ ಅಧಿಕಾರಿ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡ್ಲಿ, ಒಕ್ಕಲಿಗಾರ ಮಾಡ್ಲಿ, ಲಿಂಗಾಯತರು ಮಾಡ್ಲಿ, SC ಮಾಡ್ಲಿ, ST ಮಾಡ್ಲಿ, ನಮ್ಗೆ ಸಂಬಂಧಪಟ್ಟದಲ್ಲ ಅದು. ಯಾರು ಹೇಳಿ ಯಾರು ಎಲ್ಲಿ ಹೇಳಿ ಬೇಕಂತ ಎಲ್ಲಿ ಹೇಳ್ರಿ? ಒಂದ ಕಡೆ ಹೇಳಿದ್ವ ನಾವೇನು ಬೇಕಂತ ಹೇಳಿದ್ವ? ನಮ್ಗೆ ಬೇಕೇ ಬೇಕಂತ ಎಲ್ಲಿ ಹೇಳಿದ್ವ? ಎಲ್ಲಿ ಹೇಳಿಲ್ಲ. ನಾವೆಲ್ಲಿ ಹೇಳಿಲ್ಲ. ನಮ್ಗೆ ಇದೇ ಇಲಾಖೆ ಕೆಲಸ ಮಾಡ್ಲಿಕ್ಕೆ ದೊಡ್ಡದಿದೆ ಅದು. ಅವ್ರ ಹೆಸರು ಅವರಿಂದ ಅಂತ ಇಲ್ಲ, ಆಪ್ತ ಅಂತಿದೆ. ಆಪ್ತ ಇದೆ, ಕರೆಕ್ಟ್. ಅದನ್ನ ಒಪ್ಕೋತೀವಿ ನಾವು. ಎಲ್ಲ ಹೇಳಾರ CBI ಅದ್ರ ಕೊಟ್ಟಾಗ ಇದನ್ನ ಸರಿ ಇಲ್ಲ ಅನ್ನೋರ, ಇದ್ರ ಕೊಟ್ಟಾಗ ಅದನ್ನ ಸರಿ ಇಲ್ಲ ಅನ್ನೋರ. ಇನ್ನು ಅವ್ರ ಕೇಳ್ಕೊತ ನಾವು ಸರ್ಕಾರ ನಡ್ಸಕ್ ಆಗೋಲ್ಲ. ಅವ್ರಿಗೆ ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊ ಕೊಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು? ಏನ್ ಮಾಡಿದಾರಂತ ಹೇಳ್ರಿ. ಏನ್ ಮಾಡಿದಂತ ಅವ್ರು ಕೊಡ್ಬೇಕು? ಇಲ್ಲಿ ಆರೋಪ ಸಾಬೀತಾಗಿದೆ. ಅವ್ರ ಏನ್ರ ಅವರಿಂದ ಸುಸೈಡ್ ಮಾಡ್ಕೊಂಡಂತ ಏನಾರ ಡೆತ್ ನೋಟ್ ಇದೆಯಾ? ಇಲ್ಲ. ಎಲ್ಲಿದೆ? ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತಿದ್ದೆ. ಪ್ರಿಯಾಂಕಾ ಮತ್ತ ಹಂಗ ಬರೆದಾರ. ಪ್ರಿಯಾಂಕಾಗೆ ಏನ್ ಸಂಬಂಧ? ತನಿಖೆ ನಡೆದ ತನಿಖೆ ಆಗಲ್ರಿ. ಆಕ್ಚುಲಿ ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಬೇಕು. ಅವ ಅಲ್ಲಿ ಏನ್ ಮಾಡಿದ್ರಿ? ಸಂತೋಷ್ ಪಾಟೀಲ್ ಅವ್ರ ಹೆಸರು ಬರೆದು ಇಟ್ಟು ಸತ್ತಿರೋ ಅವ್ರು. ಇಲ್ಲ, ಇವ್ರ ಆಪ್ತ ಪ್ರಿಯಾಂಕಾ ಖರ್ಗೆ ಆಪ್ತ. ಪ್ರಿಯಾಂಕಾ ಖರ್ಗೆ ಅಂತಲ್ಲ, ಅಲ್ಲಿ ನೇರವಾಗಿ ಈಶ್ವರಪ್ಪ ಅಂತ ಇತ್ತು. ಇಲ್ಲಿ ಪ್ರಿಯಾಂಕಾ ಖರ್ಗೆ ಈಶ್ವರಪ್ಪನೇ ಕಾರಣ ನಾನು ಕೆಲಸ ಮಾಡ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಏನ್ ಅದಕ್ಕೇನ ಬೇಕಲ್ಲ? ಯಾರು ಅಧಿಕೃತ ಬೇಕಲ್ಲ? ಅಧಿಕೃತ ಮಾಡ್ಲೇಬೇಕು. ಸಂಬಂಧಪಟ್ಟವ್ರ ಇಲಾಖೆಯ ಅಸೋಸಿಯೇಷನ್ ಮಾಡ್ಬೇಕು, ಯಾರ ಕಾಂಟ್ರಾಕ್ಟರ್ ಮಾಡ್ಬೇಕು ಅಧಿಕೃತ. ಈಗ ನಾವೇನ್ ಮುಂಜಾನೆ ನಾವು ಹೇಳ್ತೀವಿ, ಅವ್ರದ್ದು ಯಾವ ತರ 10 ಅವ್ರು ಹೇಳ್ತಾರೆ 10 ನಾವ್ ಹೇಳ್ತೀವಿ. ಅದ್ರ ಸಂಜೆಕ್ ಅಂದ್ರೆ ಅದೇನ ಕ್ಲೋಸ್.